ಸರ್ ನಮಸ್ಕಾರ ಸರ್. ಓ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಬರಮ್ಮ, ಬಾರಪ್ಪ ಮನು. ಪರವಾಗಿಲ್ಲ ಸರ್, ನಿಂತ್ಕೊಂಡೇ ಇರ್ತೀವಿ. ಅದೇ ನಮ್ಮ ಅಮ್ಮವ್ರಿಗೆ ಯಾವಾಗ ಬೇಲ್ ಸಿಗುತ್ತೆ ಸರ್? ಸರ್ ಆದಷ್ಟು ಬೇಗ ಬಿಡಿಸಿ ನಮ್ಮ ಅಮ್ಮರನ್ನ ಮನೆಗೆ ಕರ್ಕೊಂಬರ್ಬೇಕು ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನೇ ನಂಬಿ ಬಂದಿದ್ದೀವಿ ಸರ್. ಆದಷ್ಟು ಬೇಗ ಬೇಲ್ ಕೊಡಿಸಿ ಸರ್. ಅದೇ ಪ್ರಯತ್ನದಲ್ಲಿದ್ದೀನಮ್ಮ. ನಾನು ಆದಷ್ಟು ಬೇಗ ಕರ್ಕೊಂಬರ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೋರ್ಟಲ್ಲಿ ಅರ್ಜಿ ಹಾಕಿದ್ದೀನಿ. ಇನ್ನೊಂದು 15 ದಿನ, ಒಂದು 15 ಡೇಸ್ ಇಲ್ಲ 1 ಮಂತ್ ಆಗ್ಬೋದು ಅಷ್ಟೇನೆ. ಸರ್ ಅಷ್ಟೊಂದು ದಿನದ ತನಕ ನಮ್ಮ ಅಮ್ಮರು ಜೈಲಾಗಿದ್ರೆ ಅವರು ಸತ್ತೇ ಹೋಗ್ತಾರೆ ಸರ್. ಅಲ್ಲಿ ಊಟ ತಿನ್ನೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಗೋಳು ಅಂತ ಹೇಳ್ತಾರೆ ಸರ್. ನಾವೇ ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಸರ್ ಬೇಗ ಬಿಡಿಸಿ ಸರ್. ಇನ್ನೊಂದು ವಾರದೊಳಗಡೆ, ನಾಳೆ ನಾಡಿದ್ದೊಳಗಡೆನೆ ಆದಷ್ಟು ಬೇಗ ಬೇಲ್ ಕೊಡಿಸಿ ಸರ್. ನಮಗಂತೂ ತುಂಬ ಬೇಜಾರಾಗ್ತಿದೆ. ನಮ್ಮ ಕೆಲಸ ಬಿಟ್ಟು ನಾವು ಅಲಿತಾ ಇದ್ದೀವಿ. ನಾನು ಡ್ಯೂಟಿಗೆ ಹೋಗಬೇಕು, ಇವಳು ಬ್ಯೂಟಿ ಪಾರ್ಲರ್ ಐತೆ, ಅದನ್ನೆಲ್ಲ ಬಿಟ್ಟು ನಾವು ಬೇಲ್ ತಗೋಬೇಕು ಅಂತ ಹಿಂಗೆ ಓಡಾಡ್ತಾ ಇದ್ದೀವಿ. ಸರ್ ನೀವು ಈ ಥರ ಹೇಳ್ಬೇಡಿ ಸರ್. ನಾಳೆ ನಾಡಿದ್ರಲ್ಲಿ ಬೇಲ್ ಸಿಗುತ್ತಾ ಅಂತ ಸ್ವಲ್ಪ ನೋಡಿ ಬೇಗ ಬಿಡಿಸಿ ಸರ್. ಹೇಳಿದ್ನಲ್ಲಮ್ಮ, ಬೇಲ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತನಾ. ಸರ್ ನೀವು ಹೇಳ್ದಷ್ಟು ದುಡ್ಡು ತಂದಿದ್ದೀವಿ ಸರ್. ಇದರಲ್ಲಿದೆ, ದುಡ್ಡು ತಗೊಂಡು ಬೇಗ ಬೇಲ್ ಕೊಡಿಸಿ ಸರ್. ಮಾಯಾ, ಆ ದುಡ್ಡ ಅಲ್ಲಿಡು ಟೇಬಲ್ ಮೇಲೆ. ದುಡ್ಡಿನ ವಿಷಯ ಅಂತ ಅಲ್ಲ, ಬೇಲ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ದೆ. ದುಡ್ಡು ಕೊಟ್ಟರೆ ಕಟ್ಟಿದ್ರೆ ಬೇಗನೂ ಬೇಲ್ ಸಿಗ್ಬೋದು. ಅದಕ್ಕೆ ಸರ್ ನಾವು ಸಾಲ ಮಾಡಿ ದುಡ್ಡು ತಂದಿದ್ದೀವಿ. ಇರಿ, ದುಡ್ಡು ಕೊಡ್ತೀನಿ ನಿಮಗೆ. ಸರ್ ತಗೊಳ್ಳಿ ಸರ್. ಇದರಲ್ಲಿ 25,000 ರೂಪಾಯಿ ಇದೆ. ಇದನ್ನು ತಗೊಂಡು ನಮ್ಮ ಅಮ್ಮಗೆ ಮತ್ತು ಈ ಮನೂರ್ ಅಮ್ಮಗೆ ಆದಷ್ಟು ಬೇಗ ಬೇಲ್ ಕೊಡಿಸಿ ಸರ್. ಸಾಧ್ಯವಾದರೆ ನಾಳೆ ನಾಡಿದ್ರೊಳಗಡೆ ಬೇಲ್ ಸಿಕ್ಕಿ ನಮ್ಮ ಅಮ್ಮ ಆಚೆ ಬರಬೇಕು ಸರ್. ನಾವು ಸಾಲ ಮಾಡಿ ಬಡ್ಡಿಗೆ ಸಾಲ ತಗೊಂಡ್ಬಂದಿದ್ದೀವಿ ಸರ್. ಈಗ ದುಡ್ಡು ಬಂತಲ್ಲ. ಆಯ್ತಮ್ಮ, ಆದಷ್ಟು ಬೇಗ ನಿಮ್ಮ ಅಮ್ಮಂದ್ರನ್ನ ಬೇಲ್ ಕೊಟ್ಟು ಬಿಡಿಸೋ ಜವಾಬ್ದಾರಿ ನಂದು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಯಾವಾಗ ಅಂದ್ರೆ ಇವತ್ತು ದುಡ್ಡು ಕಟ್ಬಿಟ್ರೆ ನಾಳೆ ಇಲ್ಲ ನಾಡಿದ್ದು ಬೇಲ್ ಸಿಕ್ಬಿಡುತ್ತೆ. ನಾಳೆ ಅಥವಾ ನಾಡಿದ್ದು ಗ್ಯಾರಂಟಿ ಅಪ್ಪ. ಬೇಲ್ ಸಿಕ್ಬಿಡುತ್ತೆ, ಬಿಡಿಸ್ಕೊಂಡು ಹೋಗ್ಬೋದು. ತುಂಬ ಥ್ಯಾಂಕ್ಸ್ ಸರ್. ನಾವು ಕಷ್ಟಪಟ್ಟು ದುಡ್ಡು ತಗೊಂಬಂದಿದ್ದೀವಿ. ಬೇಗ ಬಿಡುಗಡೆ ಮಾಡಿ ಸರ್. ಆಯ್ತಪ್ಪ, ಆಯ್ತು. ನೀವು ಇನ್ನು ದುಡ್ಡು ಕೊಟ್ಟಿದ್ದೀರಲ್ಲ, ನನ್ನ ಬಿಟ್ಬಿಡಿ. ನೀವೇನು ಚಿಂತೆ ಮಾಡಬೇಡಿ, ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲ ಸರ್, ಇನ್ನೂ 1 ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ರಿ ಅವಾಗಲೇ. ಈಗ ನೋಡಿದ್ರೆ ನಾಳೆ ನಾಡಿದ್ದು ಬೇಲ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಾ. ನಿಜನಾ ಏನು ಸರ್ ಹೇಳ್ತಾ ಇದ್ದೀರಾ? ಹೇಳಿ, ನಿಜವಾಗ್ಲೂ ಯಾವತ್ತು ಬೇಲ್ ಸಿಗುತ್ತೆ ಅಂತ? ಅಯ್ಯೋ, ಇದೆಲ್ಲ ಅಂತ ದೊಡ್ಡ ಕೇಸ್ ಏನಲ್ಲಮ್ಮ. ಏನಂದ್ರೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇನೆ, ಹಂಗಾಗಿ ತಡ ಆಗುತ್ತೆ ಅಂತ ಹೇಳ್ದೆ. ಈಗ ದುಡ್ಡು ಕೊಟ್ಟಿದ್ದೀರಲ್ಲ, ಏನು ಸಮಸ್ಯೆ ಇಲ್ಲ. ಚಿಕ್ಕ ಕೇಸ್ ಇದೇನು, ಇದಕ್ಕೆ ಬೇಲ್ ಸಿಗುತ್ತೆ ಆರಾಮಾಗಿ. ನಾನು ಇದೀನಲ್ಲ, ನಾನು ನೋಡ್ಕೊಂತೀನಿ. ನೀವು ಆರಾಮಾಗಿ ಬರೋದು ಬಂದಿದ್ದೀರಾ, ಹಂಗೇನೆ ಹೋಗ್ಬಿಟ್ಟು ನಿಮ್ಮ ಅಮ್ಮವ್ರನ್ನ ಮಾತಾಡ್ಸ್ಕೊಂಡು ಹೋಗೋದಾದ್ರೆ ಹೋಗಿ. ಸರಿ ಸರ್, ಆಯ್ತು. ಹೋಗಿ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಹೋಗ್ತೀನಿ, ಹೇಳಿಬಿಟ್ಟು ಹೋಗ್ತೀನಿ. ನಾಳೆ ತಪ್ಪಿದ್ದು ನಾಡ್ದು ಬೇಲ್ ಸಿಗುತ್ತೆ ಅಂತನ ಹೇಳ್ತೀನಿ ಅವರಿಗೆ. ಗ್ಯಾರಂಟಿ ಸಿಗುತ್ತೆ ಅಲ್ವಾ ಸರ್? ಅಯ್ಯೋ, ನಾನು 1 ಸಲ ಹೇಳಿದ್ರೆ 100 ಸಲ ಹೇಳ್ದಂಗಮ್ಮ. ಸಿಕ್ಕೇ ಸಿಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹೋಗಿ ಬನ್ನಿ, ಹೋಗಿ 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 ಮಾತಾಡ್ಸ್ಕೊಂಡು ಮನೆಗೆ ಹೋಗಿ ಆರಾಮಾಗಿ. ನಿಮ್ಮ ಡ್ಯೂಟಿಗೆ ನೀವು ಹೋಗಿ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನಾನು ಬೇಲ್ ತಗೊಂಡು ಅವ್ರನ್ನ ರಿಲೀಸ್ ಮಾಡಿಸ್ತೀನಿ. ಹೋಗಿ. ಬಾರೆ ಮಾಯ, ಹೋಗೋಣ. ಬರ್ತೀವಿ ಸರ್. ಬರ್ತೀವಿ ಸರ್. ಆಯ್ತಾಯ್ತು, ಹೋಗಿ ಬರ್ರಿ. ನೋಡ್ದೆ ನಮ್ಮನು. ಅಲ್ಲ, ಇನ್ನೂ 1 ತಿಂಗಳಾಗುತ್ತೆ ಅಂತ ಹೇಳ್ತಿದ್ರಿ ಇವರು. ಈಗ ದುಡ್ಡು ಕೊಟ್ಟಿದ ತಕ್ಷಣ ನಾಳೆ ನಾಡಿದ್ರಾಗೆ ಬೇಲ್ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೀಗ ದುಡ್ಡು ತಗೊಂಡು ಬರಬೇಕು, ಎಲ್ಲಿಗೆ ಹೋದ್ರು ಅಂತ ಹೇಳೋದು. ನಡಿ. ಏನಮ್ಮನು, ಪೊಲೀಸ್ ಸ್ಟೇಷನ್ಗೆ ಯಾರೂ ಇಲ್ಲ? ಯಾರನ್ನ ಇದಾರೋ ಇಲ್ವೋ? ಸುಮ್ಮನೆ ಒಳಗೆ ಬಂದ್ಬಿಟ್ವಿ. ಒಳಗಡೆ ಏನನ್ನ ವಿಚಾರಣೆ ಮಾಡ್ತಿರ್ತಾರೆ, ಯಾರಾದರೂ ಇದ್ದೇ ಇರ್ತಾರೆ. ಹಿಂಗೆ ಪೊಲೀಸ್ ಸ್ಟೇಷನ್ ಇಷ್ಟೊತ್ನಾಗ ಯಾರೂ ಇಲ್ಲದೆ ಇರಲ್ಲ. ಕರಿ. ಸರ್, ಮೇಡಮ್, ಮೇಡಮ್, ಸರ್. ಏನ್ರಿ, ಏನ್ ಬಂದಿದ್ದು? ಬೇಲ್ ತಗೊಂಬಂದ್ರ? ಬೇಲ್ ಇನ್ನೂ ತಗೊಂಬಂದಿಲ್ಲ ಮೇಡಮ್. ಇವತ್ತು ಲಾಯರ್ನ ನೋಡಿ ದುಡ್ಡು ಕೊಟ್ಟೋಗೋಣ ಅಂತ ಹೇಳಿ ಬಂದಿದ್ವಿ. ನಾಳೆ ನಾಡಿದ್ರಾಗೆ ಬೇಲ್ ಸಿಗುತ್ತೆ ಅಂತ ನಮ್ಮ ಲಾಯರ್ ಹೇಳಿದ್ದಾರೆ. ಅದಕ್ಕೆ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಬ್ರು. ಮೇಡಮ್, ಸ್ವಲ್ಪ ಅವ್ರನ್ನ ಮಾತಾಡ್ಸಕ್ಕೆ ಒಂದು ಅವಕಾಶ ಕೊಡಿ ಮೇಡಮ್. ಏನ್ರಿ ಪದೇ ಪದೇ ಬರ್ತಲೇ ಇರ್ತೀರಾ ನೀವು? ಎಷ್ಟು ಸಲ ಬರ್ತೀರಾ? ಹೋಗಿ, ಆಗ್ಲಾಗ್ಲ ಬಿಡಂಗಿಲ್ಲ. ನಮ್ಮ ಸಾಹೇಬ್ರು ನನಗೆ ಬೈತಾರೆ. ಎಲ್ಲ ಹೊರಗಡೆ ಹೋಗಿದ್ದಾರೆ ನಮ್ಮ ಸಾಹೇಬ್ರು. ಅವ್ರು ಬರೋವರೆಗೂ ನಾವು ಬಿಡಕ್ಕಾಗಲ್ಲ ಹಂಗೆಲ್ಲನ. ಅಯ್ಯೋ ಮೇಡಮ್, ಪ್ಲೀಸ್ ಮೇಡಮ್, ನಮಗೆ ಕೆಲಸಕ್ಕೆ ಹೋಗಬೇಕು. ಆದಷ್ಟು ಬೇಗ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕು ನಮ್ಮ ಅಮ್ಮನ. ಹಂಗಾಗಿ ಒಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಮೇಡಮ್. ನಾಳೆ ನಾಡಿದ್ರೆ ಬೇಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳಿ ಹೋಗ್ತೀವಿ ಮೇಡಮ್. ಇಲ್ಲ ಅಂತ ಹೇಳ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಏನ್ರಿ ನೀವು ಪದೇ ಪದೇ ಬಂದು ನಮಗೆ ಡಿಸ್ಟರ್ಬ್ ಮಾಡ್ತೀರಪ್ಪ. ಸರಿ ಆಯ್ತು, 5 ನಿಮಿಷ ಅಷ್ಟೇ ಮಾತಾಡ್ಸ್ಕೊಂಡು ಹೋಗ್ಬಿಡ್ಬೇಕು ಬೇಗ.
ಆಯ್ತು ಮೇಡಮ್ 5 ನಿಮಿಷಕ್ಕೆ ಮಾತಾಡ್ಸ್ಕೊಂಡು ಹೋಗ್ತೀವಿ ಬಾರೋ ಮನು. ಸರಿ ಹೋಗಿ 5 ನಿಮಿಷ ಮಾತಾಡ್ಸ್ಕೊಂಡು ಹೊರಟು ಬಿಡ್ಬೇಕು. ಏನೇ ಜಯಮ್ಮ ನೀನು ಇಷ್ಟು ಧೈರ್ಯವಾಗಿದೀಯಾ? ನಿನ್ಗೇನು ಅನ್ಸಲ್ವಾ? ಏನ್ ಜೈಲ್ನಾಗೇನೆ ಪರ್ಮನೆಂಟ್ ಆಗಿರ್ಬೇಕು ಅಂತ ಅನ್ನಿಸ್ತೈತಾ ನಿನ್ಗೆ? ಹೆಂಗೂ ಇಲ್ಲದ್ಲಾಗೆ ಬಿಟ್ಟು ಊಟ ಹಾಕ್ತಾರೆ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ಯೋ ಹೆಂಗೆ? ನನ್ಗೆ ಯಾಕೆ ಅನ್ಸುತ್ತೆ ಬಿಟ್ಟು ಊಟ ತಿನ್ಕೊಂಡಿರೋಣ ಅಂತ? ನನ್ಗೂ ಮಸ್ತಾಗಿ ಕೆಲಸ ಐತೆ. ನನ್ನ 5 ಹಸುಗಳು ಇದಾವೆ. ಡೈರಿಗೆ 30-40 ಸಾವಿರ ರೂಪಾಯಿ ದುಡಿತೀನಿ. ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ. ನಾನು ಯಾಕೆ ಇಲ್ಲಿರಕ್ಕೆ ಇಷ್ಟಪಡೋಣ? ಇನ್ನೇನು ಮಾಡೋಕ್ಕಾಗುತ್ತೆ? ಅಡ್ಜಸ್ಟ್ ಹಾಕೊಂಡು ಇಲ್ಲೇ ಇರಬೇಕು. ಜೈಲ್ನಾಗ ಇದೀವಿ ಅಂತೇಳಿ ಯಾವಾಗಲೂ ಅಳ್ತಾ ಕುಕ್ಕಮಕ್ಕ ಆಗುತ್ತೆ. ಅದಕ್ಕೆ ಸುಮ್ಮನಾದೆ ಬಿಡು, ಯಾವಾಗಲೂ ಬಿಡಿಸ್ಕೊಂಡು ಹೋಗ್ತಾರೆ. ನನ್ನ ಮಗಳು ಮಾಯ ಬರ್ತಾಳೆ, ಅವಳು ಬೇರೆನೆ ಬ್ಯೂಟಿ ಪಾರ್ಲರ್ ಇಕ್ಕವಳೆ. ಹೆಂಗೋ ಬರೋದು ಲೇಟ್ ಆಗುತ್ತೇನೋ, ಬೇಲ್ ಸಿಗೋದು ಲೇಟ್ ಆಗುತ್ತೇನೋ ಅಂತ ಸುಮ್ಮನೆ ಧೈರ್ಯ ತಂದ್ಕೊಂಡಿದ್ದೀನಿ ಅಷ್ಟೇನೆ. ನನ್ಗೇನು ಆಸೆನಾ ಈ ಜೈಲ್ನಾಗಿರಕ್ಕೆ? ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀಯ ಕಣೆ ರಾಜಿ. ಎಲ್ಲ ಧೈರ್ಯವಾಗಿದ್ದಲ್ಲ ಅದಕ್ಕೆ ಹಂಗಂತ ಕೇಳ್ದೆ ಅಷ್ಟೇನೆ. ಅಮ್ಮ ಅಮ್ಮ ಮಾಯ ಬಂದೇನೆ, ಬೇಲ್ ಸಿಗ್ತೇನೆ. ಬಿಡ್ತಾರ ಇವತ್ತು ನಮ್ಮನ್ನ? ಹೇಳಿ. ಇಲ್ಲಮ್ಮ, ಇನ್ನು ಬೇಲ್ ಸಿಗ್ಬೇಕು ಅಂದ್ರೆ ದುಡ್ಡು ಕಟ್ಬೇಕಾಯ್ತು. ದುಡ್ಡು ಕಟ್ಟಿಲ್ಲ ಅಂತ ಲಾಯರು ಇನ್ನು 15 ದಿವಸ ಆಗುತ್ತೆ, ತಿಂಗಳಾಗುತ್ತೆ ಅಂತಿದ್ದ. ಇವತ್ತು ನಾವು 5% ಬಡ್ಡಿ ಹಂಗೆ ದುಡ್ಡು ತಗೊಂಬಂದು ಲಾಯರ್ಗೆ ಕೊಟ್ವಿ. ಅದಕ್ಕೆ ನಾಳೆ ನಾಡಿದ್ರಾಗೆ ಬೇಲ್ ಸಿಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ದ ಲಾಯರು. ಅದಕ್ಕೆ ನಿಮ್ಗೆ ಹಂಗೆ ಅದು ಹೇಳ್ಬಿಟ್ಟು ಧೈರ್ಯ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಮನೋನು. ಹೌದಾ? ಸದ್ಯ ಸಿಗುತ್ತಲ್ಲ ನಾಳೆ ನಾಡಿದ್ರಾಗನು. ಅಮ್ಮ ಯಾಕೆ ಮಾಡ್ತೀಯ? ನಾಳೆ ನಾಡಿದ್ದು ನಿನ್ನ ಬೇಲ್ ಕೊಟ್ಟು ಮನೆ ಕರ್ಕೊಂಡು ಹೋಗ್ತೀನಿ. ಸುಮ್ಮನಿರು, ಒಳಬೇಡ, ಧೈರ್ಯವಾಗಿರು. ಏನ್ ಧೈರ್ಯವಾಗಿರೋದೋ ಏನೋ. ಎಷ್ಟು ದಿನ ಆಯ್ತು ನಾವಿಲ್ಲಿಗೆ ಬಂದು. ಯಾವಾಗ ಬಿಡಿಸ್ಕೊಂಡು ಹೋಗ್ತೀಯ ಮನು? ರಮ್ಯಾ ಹೆಂಗಿದಾಳೋ? ಗಂಡನ ಮನೆಗೆ ಹೋದ್ಲ ಅವಳು? ಅಲ್ಲಿ ಹೆಂಗಿದಾಳೋ ಏನ್ ಕತ್ತಿ? ಅವ್ರ ಅತ್ತೆ ಹೆಂಗ್ ಬೈತಾಳೋ ಏನೋ. ಅಯ್ಯೋ ಅವಳ ಬಗ್ಗೆ ಯೋಚನೆ ಯಾಕಮ್ಮ? ಅವಳು ಚೆನ್ನಾಗಿದ್ದಾಳೆ. ಗಂಡನ ಮನೆಗೆ ಹೋದ್ಲು ಅಷ್ಟೇನೆ. ಇನ್ನು ಬೇಲ್ ಸಿಗಾಕೆ ಇನ್ನೊಂದು ವಾರ 15 ದಿವಸ ಆಗುತ್ತಂತೆ. ನಾನು ಅವಾಗ ಬರ್ತೀನಿ ತಿರ್ಗ ನಮ್ಮ ಅತ್ತೆ ನನ್ನ ಗಂಡ ಬೈತಾರೆ ಇಲ್ಲೇ ಇದ್ರೆ ಅಂತಾನ ಓದ್ಲು ಅವಳು. ನಾವು ಅದಕ್ಕೇನೆ ದುಡ್ಡು ತಗೊಂಬಂದು ಲಾಯರಿಗೆ ಕಟ್ಟಿವಿ. ದುಡ್ಡು ಕೊಟ್ಟಿದ್ಕೆ ಅವಯ್ಯ ಆಯ್ತು ಬೇಗ ಬೇಲ್ ಕೊಡಿಸ್ತೀನಿ ಅಂತ ಹೇಳವನೆ. ನೀವೇನು ಚಿಂತೆ ಮಾಡಬೇಡ್ರಿ ಬಿಡ್ರಿ. ಇನ್ನು ನಾಳೆ ತಪ್ಪಿರ್ ನಾಡ್ದು ಗ್ಯಾರಂಟಿ ಬೇಲ್ ಸಿಕ್ಕೇ ಸಿಗುತ್ತೆ. ಸುಮ್ಮನಿರಮ್ಮ, ಅಳಬೇಡ, ಸುಮ್ಮನಿರಮ್ಮ, ಧೈರ್ಯವಾಗಿರು, ಏನೂ ಆಗಲ್ಲ. ನಾವಿದ್ದೀವಲ್ಲ, ಬಿಡಿಸ್ಕೊಂಡು ಹೋಗ್ತೀವಿ. ಅಯ್ಯೋ ಆದಷ್ಟು ಬೇಗ ಕರ್ಕೊಂಡು ಹೋಗೋ. ನನಗಂತೂ ಸಾಕಾಗೈತಪ್ಪ. ಇಲ್ಲಂತೂ ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ಏನೂ ಇಲ್ಲ. ಯಪ್ಪ ನೆನ್ಸ್ಕೊಂಡ್ರೆ ಹಂಗೆ ವಾಂತಿ ಬಂದಂಗೆ ಆಗುತ್ತೆ. ವಾಂತಿನೂ ಬರಲ್ಲ. ಹೊಟ್ಟೆ ಕೂಳಿದ್ರಲ್ವ ವಾಂತಿ ಮಾಡೋಕ್ಕಾಗೋದು? ಅಯ್ಯೋ ಬೇಡ. ಆಯ್ತಮ್ಮ, ಸಮಾಧಾನ ಮಾಡ್ಕೊಳ್ಳಬೇಡ. ಕಣ್ಣೀರು ಒರೆಸ್ಕೊಳಮ್ಮ, ನಾವಿದ್ದೀವಲ್ಲ. ಅಲ್ಲ ಕಣೆ ಮಾಯ, ಇದು ಡೈರಿದು ದುಡ್ಡು ಬರಬೇಕಿತ್ತು ತಾನೇ ನಿನ್ನೆ? 30,000 ಚಿಲ್ಲರೆ ಆಗಿರ್ಬೇಕು. ಅದನ್ನೇ ತಗೊಂಡು ಲಾಯರಿಗೆ ಕಟ್ಬೋದಿತ್ತಲ್ಲ. ಅದ್ರಾಗೆ ಲಾಯರ್ಗೂ 10,000 15,000 ಕಟ್ಟಿ ಮಿಕ್ಕಿರೋ ದುಡ್ಡು ನೀನು ಇಟ್ಕೋಬೇಕು ತಾನೆ? ಮತ್ತೆ ಬಡ್ಡಿಗೆ ಯಾಕೆ ದುಡ್ಡು ತರಕ್ ಹೋದೆ ನೀನು? ಅಯ್ಯೋ ಅಮ್ಮ, ಒಂದು ಎಡವಟ್ಟು ಆಗ್ಬಿಟ್ಟೈತೆ. ಏನು ಮಾಡೋದು? ಡೈರಿ ಹತ್ರ ನಾವು ದುಡ್ಡು ಕೇಳೋಣ ಅಂತ ಹೋದ್ವಿ. ಹೆಂಗೋ ಈ ತಿಂಗಳು ದಾಲಿ ದುಡ್ಡು ಕೊಟ್ಟಿಲ್ಲ ಅಂತ. ಆದರೆ ನನ್ನ ಗಂಡ ಇದ್ದಾನಲ್ಲ ಜುಂಜ, ನಮ್ಮ ಅತ್ತೆ ಜೈಲ್ನಾಗಿದ್ದಾರೆ. ನಮ್ಮ ಅತ್ತೆ ಬರೋಕ್ಕಾಗಲ್ಲ. ಅದಕ್ಕೇನೆ ನಾನೇ ದುಡ್ಡು ತೊಗೊಂಡೋಗ್ತೀನಿ ಕೊಡ್ರಿ ಅಂತ ಡೈರಿ ಅವಣ್ಣಯ್ಯ ಮೈಲಾರಣ್ಣನ ಹತ್ರ ದುಡ್ಡು ಇಸ್ಕೊಂಡು ತಗೊಂಡು ಎಲ್ಗೋ ಹೋಗವನೆ. ಅದಕ್ಕೇನೆ ನಾವು ಹಿಂಗೆ ಬಡ್ಡಿಗೆ ದುಡ್ಡು ತರಬೇಕಾಯ್ತು. ಇಲ್ದಿದ್ರೆ ನಾವು ಆ ದುಡ್ಡಲ್ಲೇ ಕಟ್ಟಿ ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ತಿದ್ವಿ. ಈಗ ಆ ದುಡ್ಡೂ ಇಲ್ಲ. ನನ್ನ ಗಂಡ ತಗೊಂಡು ಅದು ಎಲ್ಗೋಗ್ಯಾನೋ ಏನೋ. ಅಣ್ಣಯ್ಯ ಹುಡುಕ ಬರ್ತೀನಿ ಅಂತ ಹೋದ, ಅವನು ಬರಲಿಲ್ಲ, ಏನೂ ಇಲ್ಲ. ಎಲ್ಗೋದ್ರೋ ಏನೋ ಇಬ್ರು ದುಡ್ಡು ತಗೊಂಡು. ಸರಿಯಾಯ್ತು ಬಿಡು. ನಿನ್ನ ಗಂಡ ನಿಮ್ಮ ಅಣ್ಣಯ್ಯ ಇಬ್ರು ಒಂದೇನೆ. ಬದ್ಲಿಲ್ಲ. ಅವನು ಇವನು ಸೇರ್ಕೊಂಡು ಇಸ್ಪೇಟೆ ಆಡಕ್ಕೋ, ಇಲ್ಲಾಂದ್ರೆ ಎಣ್ಣೆ ಕುಡಿಯೋಕ್ಕೋ, ಇಲ್ಲ ಎಲ್ಲಾದ್ರೂ ಮಜಾ ಮಾಡಕ್ಕೋ ಹೋಗಿರ್ತಾರೆ. ನೀವು ಹೋಗಿನ ನಿಮ್ಮ ಅಣ್ಣನ ಯಾಕೆ ಕಳಿಸ್ತೆ ಅವನಿಂದೆ? ಅವನು ಹೇತ್ಲಾಂಡಿ ನನ್ನ ಮಗ. ಇಬ್ರು ಬಾ ಮೈದಾ ಅನ್ಕೊಂಡು ಹೋಗ್ತಾರೆ. ಎಣ್ಣೆ ಕುಡ್ದು ಇಸ್ಪೆಟ್ಟು ಆಡಿ ಎಲ್ಲ ಕಳ್ಕೊಂಡು ಬರ್ತಾರೆ. ಹೋಗತ್ತ ಎಲ್ಲ ಬರೀ ನನ್ಗೆ ಇಂಥವೇ ಗಂಟು ಬಿದ್ದು. ಅಣ್ಣಯ್ಯ ನೋಡ್ಕೊಂಡು ಹುಡ್ಕೊಂಡು ಕರ್ಕೊಬತ್ತೀನಿ ಅಂತ ಹೋದ. ಅವನು ಏನು ಅವನ ಜೊತೆಗೆ ಹೋಗಿರಂಗೆ ಕಾಣಲ್ಲ ಕಣಮ್ಮ. ಅಣ್ಣಯ್ಯಗೂ ನೀನು ಬಿಡಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಇರೋದು. ಹಂಗಲ್ಲ ಕಣೆ ಮಾಯ, ನಿನ್ ಗಂಡ ಸರಿ ಇಲ್ಲ ಅದು ಇದು ಅಂತ ಆಸೆ ತೋರಿಸಿ ಇಸ್ಪೆಟ್ ಆಡಕ್ಕೆ ಕರ್ಕೊಂಡು ಹೋಗ್ತಾನೆ. ದುಡ್ಡು ನೋಡಿದ ತಕ್ಷಣ ನಿಮ್ಮ ಅಮ್ಮ ಏನ್ ಬಿಡಿಸ್ಕೊಂಬತ್ತಾಳೆ ಬಿಡು ಮಾಯ, ನೀನ್ ಯಾಕೆ ಚಿಂತೆ ಮಾಡ್ತೀಯ ಅಂತ. ನಾ ಇಲ್ಲ ತಲೆ ಕೆಡಿಸ್ತಾನೆ ನಿನ್ ಗಂಡ. ಅದಕ್ಕೆ ಹೇಳಿದ್ದು. ಅಯ್ಯೋ ಮನೆ ಅಣ್ಣನ ಮಗ ಡೈರಿ ದುಡ್ಡುನು ಹಾಳು ಮಾಡಿದ್ನ. ಹೋಗ್ಲಿ, ಎಸ್ಗಳನ್ನಾದ್ರೂ ಯಾರು ಮೇಯಿಸ್ತಾ ಇದಾರೆ? ಹೊಡ್ಕೊಂಡು ಹೋಗಿದ್ರೋ ಏನು? ಹುಲ್ಲು ಪಲ್ಲ ಹಾಕ್ತಿರೋ ಇಲ್ವೋ? ಅಯ್ಯೋ ಏನಾಗ್ತಾವೋ ಏನೋ ಹಸುಗಳು ಇವೆರಡು ಹಿಂಗ್ ಸುತ್ತರಿಯಕ್ಕೆ ಹೋಗ್ಯವೆ ಡೈರಿ ದುಡ್ಡು ಇಸ್ಕೊಂಡು. ನೀನ್ ನೋಡಿ ಇಲ್ಲಿ ಓಡಾಡ್ತಾ ಇದ್ಯಾ. ಹಸುಗಳನ್ನ ಯಾರಿಗಾದ್ರೂ ಮೇಯ್ಸ ಕೇಳಮ್ಮ, ಒಂದು ವಾರ ನಾನು ಬರೋ ತಕನ ಬೇಲ್ ಸಿಕ್ಕಿ. ಹೂನಮ್ಮ, ಒಬ್ರಿಗೆ ಹೇಳಿದ್ದೀನಿ, ಒಂದು ಹಸಿಗೆ 100 ರೂಪಾಯಿ ಕೊಡ್ತೀನಿ ಕಣ, ದಿನ ಹೊಡ್ಕೊಂಡೋಗಿ ಹೊಡ್ಕೊಂಡು ಬಾ ಅಂತ ಹೇಳಿದ್ದೆ. ಆಯಿತು ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳೈತವ ಅಣ್ಣಯ್ಯ. ಹೊಡ್ಕೊಂಡು ಹೋಗುತ್ತೆ ಬಿಡು. ನನ್ನ ಗಂಡನ ಮತ್ತೆ ಅಣ್ಣಯ್ಯ ಬಂದ ತಕ್ಷಣ ಇನ್ನೇನು ಒಂದು 3 ದಿವಸ ಅಷ್ಟೇನೆ ಅವರು ದುಡ್ಡು ಮುಗಿಸ್ಕೊಂಡು ಬರ್ತಾರೆ ಅನ್ಸುತ್ತೆ. ದುಡ್ಡು ಖಾಲಿ ಆಗತಕ್ಕ ಬರಲ್ಲ. ಅಣ್ಣಯ್ಯ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ನನ್ನ ಗಂಡನ ಜೊತೆಗೆ ಅವನು ಹೋಗ್ತಾನೋ ಏನೋ ದುಡ್ಡು ಸಿಕ್ತು ಅಂತಾನ. ಹೋಗ್ತಾನೆ, ಅದಕ್ಕೆ ಅನುಮಾನನೇ ಇಲ್ಲ. ನಿಮ್ಮ ಅಣ್ಣಯ್ಯನು ಅಂತವನೇನೆ, ಸುಮ್ಮನೆ ನಮ್ಮ ಮುಂದೆ ನಾಟಕ ಮಾಡ್ತಾನೆ ಅಷ್ಟೇನೆ. ಒಳ್ಳೆ ಥರ ಹೋಗು ಜಲ್ದು. ನೀನು ನಾಳೆ ನಾಡಿದ್ದು ಬಿಡಿಸ್ಕೊಂಡು ಹೋಗ್ತೀಯಲ್ಲ, ಹೋಗು. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಧೈರ್ಯ ತಂದ್ಕೊಂಡು ಇಲ್ಲೇ ಇದ್ದೀವಿ. ಆ ರಾಜಿನೇ ಯಾವಾಗಲೂ ಗುಳು ಅಂತಿರುತ್ತೆ. ನನಗೇನು ನಾಳೆ ಅಡ್ಜಸ್ಟ್ ಆದಂಗೆ ಆಗೈತಿ. ಸರಿ ಕಣಮ್ಮ, ಬರ್ತೀವಿ.
ಆದಷ್ಟು ಬೇಗ ಬಂದು ಬಿಡಿಸ್ಕೊಂಡು ಹೋಗಪ್ಪ, ನನ್ನ ಕೈಲಾಗಲ್ಲ. ಆಯ್ತಮ್ಮ ಬರ್ತೀನಿ, ಬಾಮಯ್ಯ ಹೋಗೋಣ. ರಾಜಾಂಟಿ ಬರ್ತೀವಿ, ಹುಷಾರು ಅಮ್ಮ ಬರ್ತೀವಿ. ಸರಿ ಹೋಗು, ಆದಷ್ಟು ಬೇಗ ಬಾ. ಏ ರಾಜಿ, ಯಾಕೋ ಬೇಜಾರಾಗ್ತೈತ್ ಕಣೆ. ಬಾ ಅಂತ್ಯಾಕ್ಷರಿನಾದ್ರೂ ಆಡೋಣ. ಹಾ, ಸುಮ್ಮನೆ ಕುತ್ಕೊಂಡಿದ್ರೆ ಬೇಜಾರು ಅನ್ಸುತ್ತೆ. ಅಯ್ಯೋ ನನ್ನ ಕರ್ಮವೇ, ನನಗೆ ಯಾವಾಗ ಹೋಗ್ತೀನಪ್ಪ ಹೊರಕ್ಕೆ ಅನ್ನಂಗಾಗ್ತೈತೆ. ನಿನಗೆ ಅಂತ್ಯಾಕ್ಷರಿ ಚಿಂತೆಯಲ್ಲಿ ಜಯಮ್ಮ. ಅಯ್ಯೋ ನನಗೂ ಯಾವಾಗ ಹೋಗ್ತೀನಿ ಅನ್ನಿಸ್ತೈತೆ. ಆದ್ರೆ ಏನು ಮಾಡೋದು, ನಾವು ಹೋಗ್ತೀವಿ ಅಂತ ಹೇಳಿ ಕಳಿಸ್ತಾರ. ಬೇಲ್ ತರಬೇಕು, ಬಿಡಿಸ್ಕೊಂಡು ಹೋಗ್ಬೇಕು, ಆಮೇಲೆ ನಾವು ಹೋಗೋದು. ಅಲ್ಲೇ ತಕ ಏನು ಮಾಡೋದು, ಕುತ್ಕೊಂಡು ಏನು ಬದನೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಬೇಜಾರು ಹೋಗ್ಬೇಕು ಅಂದ್ರೆ ಏನಾನ ಒಂದು ಆಟ ಆಡಬೇಕು, ಅಂತ್ಯಾಕ್ಷರಿ ಪಂತಾಕ್ಷರಿ ಅಂತ ಅವ. ಅದಕ್ಕೆ ಹೇಳಿದ್ದು ಬಾ ಅಂತ್ಯಾಕ್ಷರಿ ಆಡೋಣ. ಹಾಂ ಹೌದಲ್ವೇ, ನನಗೂ ಬೇಜಾರಾಗ್ತೈತೆ. ಸರಿ ಆಯಿತು, ಹೇಳು, ನಿನ್ನಿಂದನೇ ಶುರು ಮಾಡು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಹರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಹೇಳು, ಯಾಯಿಂದ? ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯ